ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ಕಲಾಜ್ಯೋತಿ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು 77ನೇ ಗಣರಾಜ್ಯೋತ್ಸವದ ಕುರಿತು ಕನ್ನಡ ಭಾಷಣದ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೇ ಬೆಲ್ ಐಕನ್ ಕ್ಲಿಕ್ ಮಾಡಿ. ಮಣ್ಣಿನ ಕಣಕಣದಲ್ಲೂ ಇತಿಹಾಸ ಮೆರೆಯುತ್ತಿದೆ. ಈ ಮಣ್ಣಿನ ಕಣಕಣದಲ್ಲೂ ಇತಿಹಾಸ ಮೆರೆಯುತ್ತಿದೆ. ಸಂವಿಧಾನದ ಅಕ್ಷರಗಳಲ್ಲಿ ಭವಿಷ್ಯ ಅರಳುತ್ತಿದೆ. ಸಂವಿಧಾನದ ಅಕ್ಷರಗಳಲ್ಲಿ ನಮ್ಮ ಭವಿಷ್ಯ ಅರಳುತ್ತಿದೆ. ಈ ಧರೆಯಲ್ಲಿ ಸಮಾನತೆಯ ದೀಪ ಬೆಳಗುತ್ತಿದೆ. ಈ ಧರೆಯಲ್ಲಿ ಸಮಾನತೆಯ ದೀಪ ಬೆಳಗುತ್ತಿದೆ. ಗಣರಾಜ್ಯ ಭಾರತ ಜಗಕ್ಕೆ ದಾರಿ ತೋರಿಸುತ್ತದೆ. ಗಣರಾಜ್ಯ ಭಾರತ ಜಗಕ್ಕೆ ದಾರಿ ತೋರಿಸುತ್ತಿದೆ. ಈ ಒಂದು ಸುಂದರ ಸಮಾರಂಭದ ವೇದಿಕೆಯನ್ನು ಅಲಂಕರಿಸಿದ ಗೌರವಾನ್ವಿತ ಅಧ್ಯಕ್ಷರೇ, ಆದರಣೀಯ ಅತಿಥಿ ಮಹೋದಯರೇ, ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರೇ, ಎಲ್ಲ ನನ್ನ ಶಿಕ್ಷಕ ಶಿಕ್ಷಕಿಯರೇ ಹಾಗೂ ಸಹೋದರ ಸಹೋದರಿಯರೇ, ನನ್ನ ನಲ್ಮೆಯ ಸ್ನೇಹಿತರೆ, ನಿಮಗೆಲ್ಲರಿಗೂ 77ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನಮ್ಮ ಹೆಮ್ಮೆಯ ಭಾರತ ದೇಶಕ್ಕೆ ಜನವರಿ 26, 1950ರಂದು ತನ್ನದೇ ಆದ ಲಿಖಿತ ಸಂವಿಧಾನ ಜಾರಿಗೆ ಬಂತು. ಆ ಮೂಲಕ ಭಾರತವು ಒಂದು ಸಾರ್ವಭೌಮ, ಸಮಾಜವಾದಿ, ಧರ್ಮನಿರಪೇಕ್ಷ ಅಥವಾ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವೆಂದು ಘೋಷಿಸಿಕೊಂಡಿತು. ಸಾಮಾನ್ಯ ಶಕ 1950ರಿಂದ ಇಂದಿನವರೆಗೆ ಪ್ರತಿ ವರ್ಷ ಜನವರಿ 26ರಂದು ನಾವು ಗಣರಾಜ್ಯೋತ್ಸವವನ್ನು ಹೆಮ್ಮೆಯಿಂದ ಆಚರಿಸುತ್ತಾ ಬಂದಿದ್ದೇವೆ. ಈ ವರ್ಷವೂ ಕೂಡ ನಾವು 77ನೇ ಗಣರಾಜ್ಯೋತ್ಸವವನ್ನು ದೇಶದಾದ್ಯಂತ ತುಂಬ ಸಡಗರ ಮತ್ತು ಸಂಭ್ರಮದಿಂದ ಆಚರಿಸುತ್ತಿದ್ದೇವೆ. ಇದು ನಮ್ಮ ಪ್ರಜಾಪ್ರಭುತ್ವದ ನಿರಂತರ ಯಶಸ್ಸಿಗೆ ಸಾಕ್ಷಿಯಾಗಿದೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಹುಟ್ಟಿದ ದೇಶ ಭಾರತ. ಸ್ವಾತಂತ್ರ್ಯ ಹೋರಾಟದಲ್ಲಿ ಹುಟ್ಟಿದ ದೇಶ ಭಾರತ. ಸಂವಿಧಾನದಲ್ಲಿ ಬೆಳೆದ ಗಣರಾಜ್ಯ ಭಾರತ. ಸಂವಿಧಾನದಲ್ಲಿ ಬೆಳೆದ ಗಣರಾಜ್ಯ ನಮ್ಮ ಭಾರತ ದೇಶ. ಹಾಗಾದರೆ ಗಣರಾಜ್ಯೋತ್ಸವವನ್ನು ನಾವು ಯಾಕೆ ಆಚರಿಸಬೇಕು, ಅದರ ಮಹತ್ವವೇನು ಎಂಬುದನ್ನು ನೀವೆಲ್ಲರೂ ತಿಳಿಯುವುದು ತುಂಬ ಅವಶ್ಯಕವಾಗಿದೆ. ಗಣರಾಜ್ಯೋತ್ಸವ ಎಂದರೆ ಅದು ಕೇವಲ ಒಂದು ಹಬ್ಬವಲ್ಲ. ಅದು ನಮ್ಮ ಸ್ವಾತಂತ್ರ್ಯದ ಮೌಲ್ಯಗಳಿಗೆ ನಿಷ್ಠೆ. ಅದು ನಮ್ಮ ಸಂವಿಧಾನದ ಮೇಲಿನ ಗೌರವ. ಅದು ಸಮಾನತೆ, ಸ್ವಾತಂತ್ರ್ಯ, ಸಹೋದರತ್ವದ ಸಂಕೇತವಾಗಿದೆ. ಭಾರತ, ನಮ್ಮ ಹೆಮ್ಮೆಯ ದೇಶ ಭಾರತ. ಇದು ಕೇವಲ ಭೂಭಾಗವಲ್ಲ, ಇದು ತ್ಯಾಗದ ಕತೆ, ಶೌರ್ಯದ ಇತಿಹಾಸ, ಸಮಾನತೆಯ ಕನಸು ಮತ್ತು ಸಂವಿಧಾನದ ಭರವಸೆಯಾಗಿದೆ. ಸ್ನೇಹಿತರೆ, ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ BR ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ನಮ್ಮ ಹೆಮ್ಮೆಯ ಸಂವಿಧಾನವನ್ನು ರಚಿಸಲು 2 ವರ್ಷ 11 ತಿಂಗಳು 18 ದಿನಗಳ ಕಾಲಾವಧಿಯ ನಂತರದಲ್ಲಿ ಬೃಹತ್ ಅಂದರೆ ಆನೆ ಗಾತ್ರದ ಲಿಖಿತ ಸಂವಿಧಾನವೊಂದನ್ನು ರಚಿಸಲಾಯಿತು. ಈ ನಮ್ಮ ಸಂವಿಧಾನವು ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ಸಮಾನ ಹಕ್ಕುಗಳನ್ನು ನೀಡುವುದರ ಜೊತೆಗೆ ಕರ್ತವ್ಯಗಳನ್ನು ನೀಡಿದೆ. ಸಂವಿಧಾನವನ್ನು ತಿಳಿದುಕೊಳ್ಳುವುದು ಮಾತ್ರವಲ್ಲ, ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದೇ ನಿಜವಾದ ದೇಶಭಕ್ತಿಯಾಗಿದೆ. ಹಕ್ಕುಗಳೆಂಬ ಹೂಗಳು ಅರಳಿದ ತೋಟ, 6 ಮೂಲಭೂತ ಹಕ್ಕುಗಳೆಂಬ ಹೂಗಳು ಅರಳಿದ ತೋಟ, ಕರ್ತವ್ಯಗಳ ಬೇರು ಗಟ್ಟಿಯಾಗಿರಬೇಕು, 11 ಮೂಲಭೂತ ಕರ್ತವ್ಯಗಳ ಬೇರು ಗಟ್ಟಿಯಾಗಿರಬೇಕು. ಅಂಬೇಡ್ಕರ್ ಬರೆದ ಅಕ್ಷರಗಳ ಬೆಳಕಲ್ಲಿ, ಅಂಬೇಡ್ಕರ್ ಬರೆದ ಅಕ್ಷರಗಳ ಬೆಳಕಲ್ಲಿ ನಮ್ಮ ನಡೆ ರಾಷ್ಟ್ರಕ್ಕೆ ಮಾದರಿಯಾಗಿರಬೇಕು. ನಮ್ಮ ನಡೆ ರಾಷ್ಟ್ರಕ್ಕೆ ಮಾದರಿಯಾಗಿರಬೇಕು. ನಮ್ಮ ಸಂವಿಧಾನವು ನಮಗೆ ಸಾಕಷ್ಟು ಜೀವನದ ಮೌಲ್ಯಗಳನ್ನು, ನಾಗರಿಕ ಜವಾಬ್ದಾರಿಗಳನ್ನು ಹಾಗೂ ಗೌರವಯುತವಾದ ಜೀವನವನ್ನು ಕಲ್ಪಿಸಿಕೊಟ್ಟಿದೆ. ನಮ್ಮ ಸಂವಿಧಾನವನ್ನು ಓದಿದವನು ಜ್ಞಾನಿ. ನಮ್ಮ ಸಂವಿಧಾನವನ್ನು ಓದಿದವನು ಜ್ಞಾನಿ. ಅದನ್ನು ಅನುಸರಿಸಿದವನು ನಾಗರಿಕ. ಅದನ್ನು ಅನುಸರಿಸಿದವನು ಒಬ್ಬ ನಾಗರಿಕ. ಹೋರಾಟದಿಂದ ಸ್ವಾತಂತ್ರ್ಯ, ಸಂವಿಧಾನದಿಂದ ಸಬಲೀಕರಣ. ಹೋರಾಟದಿಂದ ಸ್ವಾತಂತ್ರ್ಯ, ಸಂವಿಧಾನದಿಂದ ಸಬಲೀಕರಣ. ಭಾರತದ ಸೌಂದರ್ಯ ಅದರ ವೈವಿಧ್ಯತೆಯಲ್ಲಿದೆ. ಭಾರತದ ಸೌಂದರ್ಯ ಅದರ ವೈವಿಧ್ಯತೆಯಲ್ಲಿದೆ. ಭಿನ್ನತೆಯೇ ನಮ್ಮ ಏಕತೆಯ ಗುರುತು. ಭಿನ್ನತೆಯೇ ನಮ್ಮ ಏಕತೆಯ ಗುರುತಾಗಿದೆ. ಬೇರೆ ಬೇರೆ ನದಿಗಳ ನೀರು ಸೇರಿ ಸಮುದ್ರವಾದಂತೆ, ಬೇರೆ ಬೇರೆ ನದಿಗಳ ನೀರು ಸೇರಿ ಸಮುದ್ರವಾದಂತೆ, ಬೇರೆ ಬೇರೆ ಜನರು ಸೇರಿ ಭಾರತವಾಗಿದೆಯಂತೆ. ಬೇರೆ ಬೇರೆ ಜನರು ಸೇರಿ ಭಾರತವಾಗಿದೆಯಂತೆ. ಈ ಏಕತೆಯೇ ನಮ್ಮ ಶಕ್ತಿ.
ಈ ಏಕತೆಯೇ ನಮ್ಮ ಶಕ್ತಿ. ಈ ಗಣರಾಜ್ಯವೇ ನಮ್ಮ ಗುರುತು. ಈ ಗಣರಾಜ್ಯವೇ ನಮ್ಮ ಗುರುತು. ಈ 2026ನೇ ಹೊಸ ವರ್ಷದಲ್ಲಿ 77ನೇ ಗಣರಾಜ್ಯೋತ್ಸವದ ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಒಟ್ಟಾಗಿ ಶಪಥ ಮಾಡೋಣ. ಸಂವಿಧಾನವನ್ನು ಗೌರವಿಸೋಣ. ದೇಶದ ಏಕತೆಯನ್ನು ಕಾಪಾಡೋಣ. ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸಿಕೊಳ್ಳೋಣ. ಒಳ್ಳೆಯ ನಾಗರಿಕರಾಗೋಣ. ಆ ಮೂಲಕ ನಮ್ಮ ಹಾಗೂ ದೇಶದ ಪ್ರಗತಿಗಾಗಿ ನಾವೆಲ್ಲರೂ ಕೂಡ ಶ್ರಮಿಸೋಣ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಕೂಡ 77ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ಒನ್ಸ್ ಅಗೇನ್ ಹ್ಯಾಪಿ ರಿಪಬ್ಲಿಕ್ ಡೇ ಟು ಆಲ್. ಇದುವರೆಗೆ ವೇದಿಕೆಯ ಮೇಲೆ ಮಾತನಾಡಲು ಅವಕಾಶ ಕಲ್ಪಿಸಿದ ಸರ್ವರಿಗೂ ವಂದಿಸುತ್ತಾ ನನ್ನ ಮಾತಿಗೆ ವಿರಾಮವನ್ನು ನೀಡುತ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಈ ವಿಡಿಯೋ ಹೇಗಿತ್ತು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.